ನಮಸ್ಕಾರ ವೀಕ್ಷಕರೇ, SR ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಿಮ್ಮ ಜನ್ಮ ಜಾತಕದಲ್ಲಿ ಲಗ್ನದಲ್ಲಿ ರಾಹು ಇದ್ದರೆ ಅದೃಷ್ಟನ ದುರದೃಷ್ಟನ, ಕೆಲಸ, ಕಾರ್ಯ, ಹಣಕಾಸು, ವ್ಯಾಪಾರ, ವ್ಯವಹಾರ, ಆರೋಗ್ಯ, ಸಂತಾನ, ಕುಟುಂಬದ ಮೇಲೆ ಅಥವಾ ದಾಂಪತ್ಯದ ಮೇಲೆ ರಾಹುವಿನ ಪ್ರಭಾವ ಬೀರುತ್ತಾ? ಜಾತಕದಲ್ಲಿ ರಾಹು ಯಾವ ಮನೆಯಲ್ಲಿದ್ದರೆ ನಿಮ್ಮ ಅದೃಷ್ಟ ಸರಿ ಹೋಗುತ್ತೆ, ಯಾವ ಮನೆಯಲ್ಲಿ ರಾಹು ಇರಬಾರ್ದು, ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ಪ್ರಥಮವಾಗಿ, ರಾಹು ಎಂದ ಕೂಡಲೇ ಒಂದು ಛಾಯಾಗ್ರಹ. ನವಗ್ರಹಗಳಲ್ಲಿ ರಾಹು ಎಂದ ಕೂಡಲೇ ಒಂದು ಭಯ ಸೃಷ್ಟಿಸುವಂಥ ವಿಚಾರ ನಾವು ತಿಳ್ಕೊಂಡ್ಬಿಟ್ಟಿದ್ದೀವಿ. ನಿಮ್ಮ ಜಾತಕದಲ್ಲಿ ರಾಹು ಲಗ್ನದಲ್ಲಿದ್ದರೆ ನಿಮಗೆ ದೋಷ ಇದೆ, ಧನಸ್ಥಾನದಲ್ಲಿದ್ದರೆ ತೊಂದರೆ ಇದೆ, ಭಾಗ್ಯಸ್ಥಾನದಲ್ಲಿ, ಪಂಚಮ ಸ್ಥಾನದಲ್ಲಿ, ಸಪ್ತಮ ಸ್ಥಾನದಲ್ಲಿ ನಿಮಗೆ ದೋಷ ಬಂದುಬಿಡುತ್ತೆ, ಶಾಂತಿ ಮಾಡ್ಕೊಳ್ಳಿ. ಈ ಥರ ತಿಳ್ಕೊಂಡಿರೋದು ಫಸ್ಟ್ ಆಫ್ ಆಲ್ ತಪ್ಪಾಗ್ತದೆ. ರಾಹು ಕೆಲವೊಂದು ಮನೆಗಳಲ್ಲಿ ಸ್ಥಿರವಾಗಿದ್ದರೆ ಆ ಮನೆಯ ಪ್ರಭಾವವನ್ನು ಹೆಚ್ಚು ಮಾಡ್ತಾನೆ. ಧನಸ್ಥಾನದಲ್ಲಿದ್ದರೆ ರಾಹುವಿನ ಪ್ರಭಾವದಿಂದ ಆ ವ್ಯಕ್ತಿಗೆ ಧನಪ್ರಾಪ್ತಿ ಆಗ್ತದೆ. ಭಾಗ್ಯಸ್ಥಾನದಲ್ಲಿ ಬಂದಾಗ ಭಾಗ್ಯಾಧಿಪತಿ ಯೋಗ ಬರುತ್ತೆ, ಅಥವಾ ಕರ್ಮದ ಫಲ ಬರ್ಬೋದು, ಶಾಪಗ್ರಸ್ತ ಯೋಗನೂ ಬರ್ಬೋದು. ಅಷ್ಟಮದಲ್ಲಿದ್ದಾಗ ಶತ್ರುವಿನ ಕಾಡಾಟ ಹೆಚ್ಚಾಗ್ಬೋದು. ಯಾವ ರೀತಿಯಲ್ಲಿ ತೊಂದರೆ ಕೊಡ್ತಾನೆ ರಾಹು? ಮೇಷರಾಶಿಯಿಂದ ಮೀನಾರಾಶಿ ತನಕ ರಾಹು ಯಾವ ರೀತಿಯಲ್ಲಿ ಬದಲಾವಣೆಗಳನ್ನು ಕೊಡ್ತಾನೆ, ಒಂದೊಂದು ಮನೆಯ ಸ್ಥಾನಮಾನ ಹೇಗೆ ನಿಮಗೆ ಅಭಿವೃದ್ಧಿ ಕೊಡ್ತಾನೋ ಅಥವಾ ಅನಾನುಕೂಲ ಮಾಡಿಕೊಡ್ತಾನೋ ನಾವು ತಿಳ್ಕೊಳ್ಳೋಣ. ಜಾತಕಗಳ ಪ್ರಕಾರ ನವಗ್ರಹಗಳಲ್ಲಿ ರಾಹುವನ್ನು ಮನುಷ್ಯನ ತಲೆಯ ಭಾಗಕ್ಕೆ ಹೋಲಿಸ್ತೀವಿ. ಅಂದರೆ ತಲೆಯನ್ನು ಆಡಳಿತ ಮಾಡ್ತಾನೆ, ಬುದ್ಧಿ ಮತ್ತು ಜ್ಞಾನಕ್ಕೆ ಸೀಮಿತವಾಗಿರ್ತಾನೆ. ಒಬ್ಬ ಮನುಷ್ಯನ ಬುದ್ಧಿ ಮತ್ತು ಜ್ಞಾನ ರಾಹುವಿನ ಹಿಡಿತದಲ್ಲಿರುತ್ತದೆ, ರಾಹುಗ್ರಹದ ಹಿಡಿತದಲ್ಲಿರುತ್ತದೆ. ಆ ಮನುಷ್ಯ ಒಳ್ಳೆಯದನ್ನು ಮಾಡಲಿ ಅಥವಾ ಕೆಟ್ಟದ್ದನ್ನು ಮಾಡಲಿ, ಪ್ರತ್ಯಕ್ಷವಾಗಿ ಅದಕ್ಕೂ ಪರೋಕ್ಷವಾಗಿ ರಾಹುವೇ ಕಾರಣವಾಗಿರ್ತಾನೆ. ರಾಹುವಿನ ಹಿಡಿತದಲ್ಲಿ ಮಾತ್ರ ಮನುಷ್ಯನಿಗೆ ಒಳ್ಳೆಯ ಗುಣ ಮತ್ತು ಕೆಟ್ಟ ಗುಣ ಬರಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದರೆ ರಾಹು ಒಂದು ವಿಷಕಾರಿ ಮನಸ್ಥಿತಿ ಇರುವಂತಹ ಗ್ರಹ. ಅವನಿರುವಂಥ ಸ್ಥಳನ ಇದ್ದಕ್ಕಿದ್ದಂಗೆ ವಿಷಕಾರಿ ಮಾಡಿಬಿಡ್ತಾನೆ ಅಂತ ಹೇಳ್ಬೋದು. ವಿಷಕಾರಿ ಅಂತ ಕೂಡಲೇ ಅಭಿವೃದ್ಧಿನೂ ಕೊಡ್ಬೋದು, ಅನಾಭಿವೃದ್ಧಿನೂ ಕೊಡ್ಬೋದು. ಜಾತಕಧಾರಿಯ ಅದೃಷ್ಟದ ಮೇಲೆ ಹೋಗ್ತದೆ. ಹಾಗಾಗಿ ನಿಮ್ಮ ಜಾತಕದಲ್ಲಿ ಏನಾದರೂ ರಾಹು 1ನೇ ಮನೆಯಲ್ಲಿ ಅಥವಾ ಲಗ್ನದ ಮನೆಯಲ್ಲಿ ರಾಹು ಇದ್ದರೆ ಆ ವ್ಯಕ್ತಿಗೆ ಕೋಪ, ಕ್ರೋಧ, ಹಠ ಹೆಚ್ಚಾಗುತ್ತೆ, ಕ್ರೂರತ್ವದ ಮನಸ್ಥಿತಿ ಹೆಚ್ಚಾಗ್ತದೆ, ಯಾರಿಗೂ ಬೆಲೆ ಕೊಡೋದಿಲ್ಲ, ನಾನು ನನ್ನಿಂದಲೇ ಎನ್ನುವಂತಹ ಅಹಂಕಾರ ಹೆಚ್ಚಾಗ್ತದೆ, ದ್ವೇಷ, ಸ್ವಾರ್ಥ ಹೆಚ್ಚಾಗ್ತದೆ 1ನೇ ಮನೆಯಲ್ಲಿ ರಾಹು ಇದ್ದರೆ. ದಂಪತಿಗಳಲ್ಲಿ ಭಿನ್ನಾಭಿಪ್ರಾಯ ಹೆಚ್ಚಾಗ್ತದೆ. ಅಂದರೆ ಮೇಷರಾಶಿಯಲ್ಲಿ ರಾಹು ಇದ್ದರೆ, 1ನೇ ಮನೆಯಲ್ಲಿ ರಾಹು ಇದ್ದರೆ ಈ ರೀತಿಯಲ್ಲಿ ಸಮಸ್ಯೆ ಅನುಭವಿಸ್ತಾರೆ. ಲಗ್ನದಲ್ಲಿ ಇದ್ದರೂ ಕೂಡ ಇದೇ ಸಮಸ್ಯೆ ಅನುಭವಿಸ್ತಾರೆ. ಆದರೆ 2ನೇ ಮನೆಯಲ್ಲಿ ರಾಹು ಇದ್ದರೆ ಅದನ್ನು ಕುಟುಂಬ ಸ್ಥಾನ ಅಂತ ಕರಿತೀವಿ. ಕುಟುಂಬ ಸ್ಥಾನದಲ್ಲಿ ರಾಹು ಬಂದರೆ ದುಷ್ಟ ಚಟಗಳಿಗೆ ದಾಸರಾಗ್ತಾರೆ, ದುಷ್ಟರ ಸವಾಸ ಹಿಡಿತಾರೆ, ಮನಸ್ಸಿನ ನಿಯಂತ್ರಣ ಇಡೋದಿಲ್ಲ. ಕುಟುಂಬಸ್ಥರಲ್ಲಿ, ಸಂಬಂಧಿಕರಲ್ಲಿ ಇದ್ದಕ್ಕಿದ್ದಂಗೆ ಮನಸ್ತಾಪ ಮಾಡ್ಕೊತಾರೆ. ಆದರೆ 2ನೇ ಮನೆಯ ಫಲದಿಂದ ದುಡ್ಡಿನ ಸಂಪಾದನೆ, ಯಾಕಂದರೆ ಧನಸ್ಥಾನ ನೋಡಿ, ರಾಹು ಏನಾದರೂ ಒಂದು ಪರ ಪುತ್ರವೆಂದು ವಿರೋಧ ಕೊಡ್ತಾನೆ. ಪರವಾಗಿ ಅಂದರೆ ರಾಹುವಿನ ವೃಷಭ ರಾಶಿಗೆ 2ನೇ ಮನೆಯಲ್ಲಿ ರಾಹು ಬಂದರೆ ಆ ವ್ಯಕ್ತಿಗೆ ಹಣಕಾಸಿನ ಸಂಪಾದನೆ ಚೆನ್ನಾಗಾಗ್ತದೆ, ಹೆಚ್ಚಾಗಿ ಸಂಪಾದನೆ ಮಾಡ್ತಾರೆ, ಒಳ್ಳೆ ರೀತಿಯಲ್ಲಿ ಲೈಫ್ ಲೀಡ್ ಮಾಡ್ತಾರೆ. ಇನ್ನು 3ನೇ ಮನೆಯಲ್ಲಿ ರಾಹು ಇದ್ದರೆ ಉಪಜಯ ಸ್ಥಾನ ಅಂತ ಹೇಳ್ತೀವಿ. ಅಧಿಕ ತಿರುಗಾಟ ಹೆಚ್ಚಾಗುತ್ತೆ. ಒಂದು ಜಾಗದಲ್ಲಿ ನೋಡಿರ್ತೀವಿ, ತಕ್ಷಣ ಆ ಜಾಗದಲ್ಲಿ ಆ ವ್ಯಕ್ತಿ ಇರೋದಿಲ್ಲ, ಇದ್ದಕ್ಕಿದ್ದಂಗೆ ಕಣ್ಮರೆಯಾಗಿ ಹೋಗಿರ್ತಾರೆ. ಕಾಲಿಗೆ ಚಕ್ರ ಕಟ್ಕೊಂಡಂಗೆ ಓಡಾಡ್ತಾ ಇರ್ತಾರೆ ಒಂದಲ್ಲ ಒಂದು ಜಾಗದಲ್ಲಿ. ಒಂದು ದಿನ ನೋಡಿದ ಮನುಷ್ಯ ಇನ್ನೊಂದು ಜಾಗದಲ್ಲಿ ಇರಲ್ಲ. ಆ ಜಾಗದಲ್ಲೂ ಸದಾ ತಿರುಗಾಟದ ಜೀವನ ಮಾಡ್ತಾ ಇರ್ತಾರೆ. 3ನೇ ಮನೆಯಲ್ಲಿ ರಾಹು ಇದ್ದರೆ ಅಧಿಕ ಆಲೋಚನೆ ಮಾಡ್ತಾರೆ, ಇಲ್ಲ ಸಲ್ಲದ ವಿಚಾರಗಳನ್ನ ತಲೆಗೆ ಹಾಕ್ಕೊಂಡು ಯೋಚನೆ ಮಾಡ್ಕೊತಾನೆ ಇರ್ತಾರೆ, ಬಹಳ ಅನುಮಾನ ಪಡ್ತಾರೆ, ಒಬ್ಬರನ್ನೂ ನಂಬೋದಿಲ್ಲ. ಆಗ 3ನೇ ಮನೆಯಲ್ಲಿ ರಾಹು ಇದ್ದಾಗ ಆ ವ್ಯಕ್ತಿ ಒಬ್ಬರನ್ನೂ ನಂಬೋದಿಲ್ಲ. ಇನ್ನು 4ನೇ ಮನೆಯಲ್ಲಿ ರಾಹು ಇದ್ದರೆ ನೋಡಿ, ಅಭಿವೃದ್ಧಿ ಚೆನ್ನಾಗಿ ಬರುತ್ತೆ, ಭೂಮಿ ಜಮೀನು ಖರೀದಿ ಮಾಡ್ತಾರೆ, ಗೃಹ ಕಟ್ಟಡ ನಿರ್ಮಾಣಗಳನ್ನ ಮಾಡ್ತಾರೆ, ಬೇನಾಮಿ ಆಸ್ತಿ ಮಾಡ್ತಾರೆ. 4ನೇ ಮನೆಯಲ್ಲಿ ರಾಹು ಬಂದರೆ ವಾಕ್ಚಾತುರ್ಯತೆ ಹೆಚ್ಚಾಗ್ತದೆ, ಮಾತಿನಲ್ಲೇ ಎಲ್ಲರನ್ನೂ ಮೋಡಿ ಮಾಡ್ತಾರೆ, ಯಾರು ಬೇಕಾದರೂ ಆಕರ್ಷಣೆ ಮಾಡ್ಕೊತಾರೆ, ಜನವಶ ಆಗುತ್ತೆ. 4ನೇ ಮನೆಯಲ್ಲಿ ರಾಹು ಇದ್ದರೆ ರಾಹು ಎಲ್ಲನೂ ದೋಷ ಅಂತ ತಿಳ್ಕೊಳ್ಳೋದು ತಪ್ಪಾಗ್ತದೆ. ಇನ್ನು ಪಂಚಮ ಸ್ಥಾನ 5ನೇ ಮನೆಯಲ್ಲಿ ರಾಹು ಇದ್ದರೆ ಸಂತಾನದ ಸಮಸ್ಯೆ ಹೆಚ್ಚು ಕಮ್ಮಿ ಆಗ್ತದೆ. ಹೊಂದಾಣಿಕೆ ಕೊರತೆ ಕೊಡುತ್ತೆ,
ಮದುವೆ ಕಂಕಣಕಾರಕ ಕೆಲಸ ಕಾರ್ಯಗಳಿಗೆ ಅಡ್ಡಿ ಆತಂಕಗಳನ್ನ ತಂದುಕೊಡುತ್ತೆ. ಅತಿಯಾದ ಆಸೆ ಆಕಾಂಕ್ಷೆಗಳು, ಬಹಳ ಎಕ್ಸ್ಪೆಕ್ಟೇಷನ್ ಭಾಳ ಇಟ್ಟಿರ್ತಾರೆ, ಅತಿಯಾಗಿ ಹಿಂಗೆ ಬದುಕಬೇಕು, ಹಿಂಗೆ ಬಾಳಬೇಕು ಅಂತ ಆಸೆ ಆಕಾಂಕ್ಷೆಗಳನ್ನ ಹುಚ್ಚುತನನ ಪಂಚಮ ಸ್ಥಾನದಲ್ಲಿ ರಾಹು ಇದ್ದರೆ ತಂದು ಕೊಡ್ತಾನೆ ಆ ವ್ಯಕ್ತಿಗೆ. ಇನ್ನು ಆರನೇ ಮನೆಯಲ್ಲಿ ರಾಹು ಇದ್ದರೆ ಒಳ್ಳೆಯ ಕೆಲಸ ಕಾರ್ಯಗಳನ್ನು ನೀವು ಮಾಡ್ತೀರಾ, ಒಳ್ಳೆಯ ಹೆಸರುಗಳನ್ನ ಕೂಡ ಗಳಿಸ್ತೀರಾ. ಆದರೆ ನೀವು ಹೇಗೆ ಡೆವಲಪ್ಮೆಂಟ್ ಆಗ್ತಿರೋ, ಹೇಗೆ ಬೆಳವಣಿಗೆ ಆಗ್ತಿರೋ ಜೀವನದಲ್ಲಿ ಉದ್ಯೋಗಸ್ಥರಿಗೆ, ವ್ಯಾಪಾರಸ್ಥರಿಗೆ, ಕುಟುಂಬಸ್ಥರಿಗೆ ಸುಖ ಸುಮ್ಮನೆ ನಿಮ್ಮ ಹಿಡಿತದಲ್ಲೇ ಇರಬೇಕು ಅನ್ನುವಂಥ ಪ್ರಯತ್ನಕ್ಕೆ ಹೋಗ್ತೀರಾ. ಅವ್ರಿಗೇನು ಮಾಡಿದ್ರು ನೀವು ತಡ್ಕೊಳ್ಳೋದಿಲ್ಲ, ಅವ್ರಿಗೆ ಅಪಮಾನ ಅವಮಾನಗಳನ್ನ ಮಾಡ್ತೀರಾ, ನಿಮ್ಮ ದಬ್ಬಾಳಿಕೆ ಮಾಡ್ತೀರಾ. ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳನ್ನ ಕಾಣ್ತೀರಾ. ಇದರಿಂದ ದಂಪತಿಗಳು ದೂರ ಆಗುವಂಥ ಸಂದರ್ಭಗಳು ಕೂಡಿ ಬರ್ತದೆ ರಾಹು 6ನೇ ಮನೆಯಲ್ಲಿದ್ದರೆ ಜಾತಕದಲ್ಲಿ. ಇನ್ನು 7ನೇ ಮನೆ ಸಪ್ತಮ ಸ್ಥಾನ, 7ನೇ ಮನೆಯಲ್ಲಿ ರಾಹು ಇದ್ದರೆ ಸ್ವಾರ್ಥ ಬುದ್ಧಿ ಹೆಚ್ಚಾಗುತ್ತೆ, ಕಪಟ ಮನಸ್ಥಿತಿ ಬರುತ್ತೆ, ದ್ವೇಷ, ಕ್ರೋಧ, ಮೋಸ, ವಂಚನೆ ಮಾಡಬೇಕು ಅಂತ ತೀರ್ಮಾನ ತಗೊಂತೀರಾ, ಇದ್ದಕ್ಕಿದ್ದಂಗೆ ನಿಯಂತ್ರಣ ತಪ್ಪಿ. ಮತ್ತು ಕೈಯಲ್ಲಿ ದುಡ್ಡು ಓಡಾಡ್ತಿದ್ರೆ ಜೂಜು ಮೋಜು ಮಸ್ತಿಗೆ ಗುರಿ ಆಗ್ತೀರಾ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಒಂದು ರೀತಿಯಲ್ಲಿ ಎಲ್ಲನೂ ಹಾಳು ಮಾಡ್ಕೊತೀರಾ ಅಂತ ಹೇಳ್ಬೋದು. ಸಪ್ತಮ ಸ್ಥಾನದಲ್ಲಿ ರಾಹು ಇದ್ದರೆ ನೀವು ಅಪಮಾನನೂ ಮಾಡ್ತೀರಾ, ನೀವು ಅಪಮಾನಕ್ಕೀಡಾಗ್ತೀರಾ. ಕೆಲಸ ಕಾರ್ಯ, ಹಣಕಾಸು, ವ್ಯಾಪಾರ ವ್ಯವಹಾರ ನಷ್ಟನೂ ಮಾಡ್ತೀರಾ, ನಿಮಗೂ ನಷ್ಟ ಆಗ್ತದೆ ಸಪ್ತಮದಲ್ಲಿ ರಾಹು ಇದ್ದರೆ. ಇನ್ನು ಅಷ್ಟಮದ ಮನೆಯಲ್ಲಿ 8ನೇ ಮನೆಯಲ್ಲಿ ರಾಹು ಇದ್ದರೆ ಗುಪ್ತ ಮನಸ್ಸು, ಭಾಳ ನಿಗೂಢತೆ ಕಾಪಾಡ್ಕೊತಾ ಇರ್ತೀರ, ಬಹಳ ಗುಪ್ತ ಮನಸ್ಸಿನ ಜನ ಆಗ್ತೀರಾ. ಇನ್ನು ಶತ್ರುಗಳ ಕಾಡಾಟ ಹೆಚ್ಚಾಗುತ್ತೆ. ಇದರಿಂದ ದೃಷ್ಟಿ ದೋಷಕ್ಕೆ ಒಳಗಾಗ್ತೀರಾ. ಯಾವುದು ಹೇಳ್ಕೊಳ್ಳಿಕ್ಕೆ ಹೋಗಲ್ಲ, ಯಾವುದು ತೋರ್ಪಡಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ನೀವು ಸುಖ ಸುಮ್ಮನೆ ಸ್ನೇಹಿತರು, ಸಂಬಂಧಿಕರು, ದಾಯಾದಿಗಳು ನಿಮಗೆ ಶತ್ರು ಆಗ್ತಾರೆ. ಯಾವುದೋ ಒಂದು ಉದ್ದೇಶಗಳು ಬರ್ತವೆ, ಜಮೀನಿಗೆ, ಕೋರ್ಟು ಕಚೇರಿ, ವ್ಯಾಜ್ಯಗಳಂತ ಶತ್ರುಗಳು ಆಗ್ತಾರೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಿಮಗೇ ಗೊತ್ತಿಲ್ಲದಂಗೆ ಅಷ್ಟಮದಲ್ಲಿ ರಾಹು ಬಂದರೆ, 8ನೇ ಮನೆಯಲ್ಲಿ ರಾಹು ಬಂದರೆ ಪಾಪದ ಕಾರ್ಯಗಳಿಗೆ ಭಾಗಿಯಾಗ್ತೀರಾ. ಎಚ್ಚರದಿಂದಿರಿ. ವಾಹನಗಳಲ್ಲಿ ಎಡವಟ್ಟಾಗ್ತದೆ, ಅಪಘಾತ ಅವಘಡಗಳು ಸಂಭವಿಸುವಂಥ ಯೋಗ ಇದೆ. ಇದ್ರ ಬಗ್ಗೆಯೂ ಸ್ವಲ್ಪ ಎಚ್ಚರಿಕೆಯಿಂದಿರಬೇಕು. ಇನ್ನು ಭಾಗ್ಯದ ಮನೆ ಯಾವುದು? 9ನೇ ಮನೆ. ಭಾಗ್ಯಸ್ಥಾನದಲ್ಲಿ ರಾಹು ಬಂದರೆ ಕಷ್ಟಕರ ಪರಿಸ್ಥಿತಿನ ಎದುರಿಸ್ತೀರಾ. ಸತ್ಯವಾಗು, ನೀವು ಕಷ್ಟದ ಸಮಯದಲ್ಲಿ ಯಾವ ಸಂಬಂಧಿಕರು, ಸ್ನೇಹಿತರು ಯಾರೂ ನಿಮಗೆ ಸಹಾಯ ಮಾಡೋದಿಲ್ಲ. ಯಾಕಂದರೆ ಭಾಗ್ಯಸ್ಥಾನದಲ್ಲಿ ರಾಹು ಬಂದಾಗ ಪಿತೃದೋಷಕ್ಕೆ ಗುರಿ ಆಗ್ತೀರಾ, ಕರ್ಮಗಳ ಪ್ರಭಾವಕ್ಕೆ ಗುರಿ ಆಗ್ತೀರಾ. ಯಾರನ್ನಾದರೂ ನೀವು ನಂಬಿದರೆ ಅವರಿಂದಲೇ ಮೋಸ ಹೋಗ್ತೀರಾ. ಆದರೆ ಒಂದು ಸಮಸ್ಯೆ ಅಂದರೆ ನಿಮ್ಮ ಅದೃಷ್ಟ ಇನ್ನೊಂದು ರಾಹುವಿನ ಪ್ರಯೋಗ ಅಂದರೆ ಸ್ಥಳ ಬದಲಾವಣೆ ಆಗುತ್ತೆ. ನಿಮಗೆ ವಿದೇಶ ಯೋಗ ಬರ್ಬೋದು, ಹೊರ ರಾಜ್ಯಕ್ಕೆ ಹೋಗ್ಬೋದು, ಎಲ್ಲಾದರೂ ಒಂದು ಕೆಲಸದ ನಿಮಿತ್ತ ಒಂದು ಆಪರ್ಚುನಿಟಿ ಕೊಡ್ತಾನೆ ರಾಹು. ನೀವು ಆ ಜಾಗದಿಂದ ಹೊರಗೆ ನಡಲಿಕ್ಕೆ ಒಂದು ಅವಕಾಶ ಕೊಡ್ತಾನೆ ಅಂತ ಹೇಳಬಹುದು. ಮತ್ತು 10ನೇ ಮನೆಯಲ್ಲಿ ದಶಮದಲ್ಲಿ ರಾಹು ಬಂದರೆ ಇದು ಕೇಂದ್ರ ಸ್ಥಾನ. ರಾಹು ಇದ್ದರೆ ಧನಲಾಭ ಹೆಚ್ಚಾಗ್ತದೆ, ಅದೃಷ್ಟವಂತರು, ಒಳ್ಳೆ ರೀತಿಯಲ್ಲಿ ಸಂಪಾದನೆ, ವ್ಯವಹಾರಗಳನ್ನ ಚೆನ್ನಾಗಿ ಮಾಡ್ತೀರಾ, ಸಾಲಬಾಧೆಯಿಂದ ಮುಕ್ತರಾಗ್ತೀರಾ, ಹಣಕಾಸಿನಲ್ಲಿ ಸಂಪಾದನೆ ಹೆಚ್ಚಾಗ್ತದೆ, ಯಾವ ವ್ಯಾಪಾರ ಮಾಡಿದ್ರೂ ಅಭಿವೃದ್ಧಿ ಆಗ್ತದೆ, ಯಾರ ಹತ್ರ ಬೇಡ್ಕೊಳ್ಳೋದು ಬೇಡವೇ ಬೇಡ. ವ್ಯಾಪಾರ ವ್ಯವಹಾರಗಳಲ್ಲಿ ಒಳ್ಳೆ ರೀತಿಯಲ್ಲಿ ಲಾಭ ಗಳಿಸ್ತೀರಾ, ಫೈನಾನ್ಸ್ ಅನುಕೂಲವಾಗಿ ನಿಂತ್ಕೊತೀರಾ, ಸದೃಢವಾಗಿ ಜೀವನ ಮಾಡ್ತೀರಾ. ದಶಮದಲ್ಲಿ ರಾಹು ಬಂದರೆ ನಿಮ್ಮ ಜಾತಕದಲ್ಲಿ. ಇನ್ನು 11ನೇ ಮನೆಯಲ್ಲಿ ರಾಹು ಬಂದರೆ ಭಾಗ ಕೇಳ್ತೀರ. ಸ್ನೇಹ, ನೀವು ಕುಟುಂಬಸ್ಥರಿಂದ, ಮಕ್ಕಳಿಂದ ಅಥವಾ ದಾಯಾದಿಗಳಿಂದ ಅಥವಾ ಅಕ್ಕ ತಂಗಿಯರಿಂದ ನೀವೇನು ಮಾಡ್ತೀರಾ, ಭಾಗ ಕೇಳುವಂಥ ಮನಸ್ಥಿತಿ, ಅಂದರೆ ಡಿವೈಡೇಸ್ ಸಂಬಂಧನ ಮುರ್ಕೊಳ್ಳುವಂಥ ಚಾನ್ಸ್ ಮಾಡಿಕೊಡ್ತಾನೆ 11ನೇ ಮನೆಯಲ್ಲಿ ರಾಹು ಬಂದರೆ. ಇನ್ನು 12ನೇ ಮನೆಯಲ್ಲಿ ರಾಹು ಬಂದರೆ ಆರೋಗ್ಯದ ಸಮಸ್ಯೆ ಹೆಚ್ಚಾಗ್ತದೆ. ಕಟ್ಟ ಕಡೆ ಮೀನರಾಶಿಯಲ್ಲಿ ಆರೋಗ್ಯದ ಸಮಸ್ಯೆ, ಮಾನಸಿಕ ಖಿನ್ನತೆ ಹೆಚ್ಚಾಗ್ತದೆ, ತಲೆಗೆ ಸಂಬಂಧಿತ ಕಾಯಿಲೆಗಳು ಬರುವಂಥದ್ದು. ಆದರೆ ಶಿಕ್ಷಣದಲ್ಲಿ ಮಾತ್ರ ಉತ್ತುಂಗಕ್ಕೆ ಹೋಗ್ತೀರಾ, ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಸಕ್ಸಸ್ಫುಲ್ ಆಗ್ತೀರಾ, 4 ಜನ ಗುರುತಿಸುವಂಥ ಸ್ಥಾನಮಾನ ಬರ್ತದೆ, ಗೌರವ ಬರ್ತದೆ ಶಿಕ್ಷಣದಲ್ಲಿ. ಆದರೆ 12ನೇ ಮನೆಯಲ್ಲಿ ರಾಹು ಇದ್ದಾಗ ಇನ್ನೊಂದು ಸಮಸ್ಯೆ ಅಂತ ಹೇಳಿದ್ರೆ ಆಧ್ಯಾತ್ಮಿಕ ಚಿಂತನೆಗಳ ಬಗ್ಗೆ ನೀವು ಒಲವು ಕೊಡೋದಿಲ್ಲ. ಪೂಜೆ ಪುನಸ್ಕಾರ, ಹೋಮ ಹವನಗಳ ಬಗ್ಗೆ, ದೇವಸ್ಥಾನಗಳ ಬಗ್ಗೆ ನಂಬಿಕೆ ಕಡಿಮೆ ಆಗುತ್ತೆ. ಯಾಕೋ ಅದ್ರ ಬಗ್ಗೆ ನಾಸ್ತಿಕತೆ ಬಂದುಬಿಡ್ತದೆ, ಅದ್ರ ಮೇಲೆ ನಂಬಿಕೆನೇ ಬರೋದಿಲ್ಲ ನಿಮಗೆ. 12ನೇ ಮನೆಯಲ್ಲಿ ರಾಹು ಇದ್ದರೆ ರಾಹುವಿನ ಪ್ರಯೋಗ ಜಾತಕದಲ್ಲಿ ಮೇಷದಿಂದ ಮೀನರಾಶಿ ತನಕ ಪರ ವಿರೋಧವಾಗಿ ಬಂದೇ ಬರ್ತದೆ. ಅದೃಷ್ಟ ಬಂದಾಗ ದೇವಸ್ಥಾನದ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ರಾಹುವಿನ ಪ್ರಯೋಗನ ಕಡಿಮೆ ಮಾಡ್ಕೋಬೇಕು. ನಿಮ್ಮ ಜಾತಕದಲ್ಲಿ ರಾಹುವಿನ ಕಾಡಾಟ ಇದ್ದರೆ ಲಗ್ನ ಸ್ಥಾನದಲ್ಲಿ ಅಥವಾ ಪಂಚಮ ಸ್ಥಾನದಲ್ಲಿ, ಅಷ್ಟಮ ಸ್ಥಾನದಲ್ಲಿ ರಾಹುವಿನ ಪ್ರಯೋಗ ಇದ್ದರೆ ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಪುನಸ್ಕಾರಗಳನ್ನ ಮಾಡಿಸಿ ಬನ್ನಿ. ಹಾಗೆಯೇ
ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಪ್ರತಿ ಶನಿವಾರ ಉದ್ದಿನ ವಡೆಯ ಆಹಾರವನ್ನು ಕೊಟ್ಟರೆ ರಾಹು ಶಾಂತಿ ಆಗ್ತದೆ, ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಹಾಗೆ SR ಕನ್ನಡ ಟಿವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಬಿಡ್ತಾ ಇರ್ತೀವಿ. ರಾಶಿ ನಕ್ಷತ್ರಗಳ ಬಗ್ಗೆ, ತಂತ್ರ ಮಂತ್ರಗಳ ಬಗ್ಗೆ, ಗ್ರಹಗಳ ಬಗ್ಗೆ ಒಳ್ಳೆ ರೀತಿಯಲ್ಲಿ ರೆಮಿಡಿ ಕೊಡ್ತಾ ಇರ್ತೀವಿ. ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರ್ತದೆ, ಕಾಲ್ ಮಾಡಿ, ವಿಮರ್ಶೆ ಮಾಡಿ, ಚರ್ಚೆ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ತಿಳಿಸ್ತೀವಿ. ನಮಸ್ಕಾರ ವೀಕ್ಷಕರೇ, ಸರ್ವೇ ಜನೋ ಸುಖಿನೋ ಭವಂತು.